ಮಧುಮೇಹ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದರ ಎಷ್ಟೋ ಲಕ್ಷಣಗಳು ನೋಡೋಕೆ ತುಂಬಾ ಸಾಮಾನ್ಯ ಅಂತ ಅನ್ಸುತ್ತೆ. ಹಾಗಾಗಿ ನಾವದನ್ನ ಸುಲಭವಾಗಿ ನಿರ್ಲಕ್ಷಿಸ್ಬಿಡ್ತೀವಿ. ಹಾಗಿದ್ರೆ ಇವತ್ತು ನಾವು ದೇಹ ನೀಡೋ ಅಂತಹ 10 ಪ್ರಮುಖ ಆರಂಭಿಕ ಎಚ್ಚರಿಕೆಗಳ ಬಗ್ಗೆ, ಆ ಅಪಾಯಕಾರಿ ಸಂಕೇತಗಳ ಬಗ್ಗೆ ಮಾತಾಡೋಣ. ಇದನ್ನ ಒಂದು ನಿಜವಾದ ಘಟನೆಯಿಂದ ಶುರು ಮಾಡೋಣ. ಒಬ್ಬ 38 ವರ್ಷದ ವ್ಯಕ್ತಿ. ಅವರ ಕುತ್ತಿಗೆ ಮೇಲೆ ಒಂದು ಕಪ್ಪು ಕಲೆ ಇತ್ತು. ಅದನ್ನವರು ಕೊಳೆ ಅಂತ ಅನ್ಕೊಂಡಿದ್ರು. ಆದರೆ ಅದು ಮಧುಮೇಹದ ಒಂದು ಆರಂಭಿಕ ಚಿಹ್ನೆಯಾಗಿತ್ತು. ಮೆಡಿಕಲ್ ಭಾಷೆಯಲ್ಲಿ ಇದನ್ನ ಅಕಾಂಥೋಸಿಸ್ ನಿಗ್ರಿಕಾನ್ಸ್ ಅಂತಾರೆ. ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿಯಾದಾಗ ಕುತ್ತಿಗೆ ಕಂಕುಳಿನ ಭಾಗದಲ್ಲಿ ಚರ್ಮ ಕಪ್ಪಾಗುತ್ತೆ. ಟೆಸ್ಟ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ ಅವ್ರಿಗೆ 2 ವರ್ಷದಿಂದ ಮಧುಮೇಹ ಇತ್ತು. ಯೋಚನೆ ಮಾಡಿ, ಇದು ಎಷ್ಟು ಗಂಭೀರ ಅಲ್ವಾ? ಈಗ ಸ್ಕ್ರೀನ್ ಮೇಲಿರೋ ನಂಬರ್ ನೋಡಿ. ಇದು ನಿಜಕ್ಕೂ ಶಾಕ್ ಕೊಡುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ICMR ಪ್ರಕಾರ ನಮ್ಮ ಭಾರತದಲ್ಲಿ ಮಧುಮೇಹ ಇರೋ ಪ್ರತಿ 2ರಲ್ಲಿ ಒಬ್ಬರಿಗೆ ತಮಗೆ ಆ ಕಾಯಿಲೆ ಇದೆ ಅನ್ನೋ ಅರಿವೇ ಇರೋದಿಲ್ಲ. ಅಂದ್ರೆ ಸುಮಾರು 50% ಜನರಿಗೆ ತಮ್ಮ ದೇಹದೊಳಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಇದೊಂದು ರೀತಿಯಲ್ಲಿ ಗುಪ್ತ ಆರೋಗ್ಯ ಬಿಕ್ಕಟ್ಟು ಅಂತಾನೆ ಹೇಳ್ಬೋದು. ಸರಿ, ಹಾಗಿದ್ರೆ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಮಾತಾಡೋ ಲಕ್ಷಣಗಳು ಬಹುಶಃ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು. ಇವನ್ನ ಕ್ಲಾಸಿಕ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಆದ್ರೆ ಇವುಗಳನ್ನ ಗುರುತಿಸೋದು ಎಷ್ಟು ಮುಖ್ಯ ಅನ್ನೋದನ್ನ ನಾವು ಮರಿಬಾರ್ದು. ನೋಡಿ, ಈ 3 ಲಕ್ಷಣಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಇದೊಂದು ಚೇನ್ ರಿಯಾಕ್ಷನ್ ಇದ್ದಾಗೆ. ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದಾಗ ನಮ್ಮ ಕಿಡ್ನಿಗಳು ಅದನ್ನ ಹೊರಗೆ ಹಾಕೋಕ್ಕೆ ಓವರ್ ಟೈಮ್ ಕೆಲಸ ಮಾಡುತ್ತೆ. ಇದರಿಂದ ಪದೇ ಪದೇ ಯೂರಿನೇಷನ್ ಆಗುತ್ತೆ. ದೇಹದಿಂದ ಅಷ್ಟು ನೀರು ಹೊರಗೆ ಹೋದ್ರೆ ಸಹಜವಾಗಿಯೇ ವಿಪರೀತ ಬಾಯಾರಿಕೆ ಶುರುವಾಡುತ್ತೆ. ಇನ್ನು ಸೆಲ್ಸ್ಗಳಿಗೆ ಗ್ಲೂಕೋಸ್ ರೂಪದಲ್ಲಿ ಎನರ್ಜಿ ಸಿಗದೇ ಇದ್ದಾಗ ಬಾಡಿ ತನ್ನಲ್ಲೇ ಇರೋ ಫ್ಯಾಟ್ ಮತ್ತೆ ಮಸಲ್ಸನ್ನೇ ಸುಡೋಕೆ ಶುರು ಮಾಡುತ್ತೆ. ಅದಕ್ಕೆ ಇದ್ದಕ್ಕಿದ್ದಾಗೆ ತೂಕ ಇಳಿಯೋಕೆ ಶುರುವಾಗುತ್ತೆ. ಈಗ ನಾವು ನೋಡಕ್ಕೆ ಹೋಗ್ತಿರೋ ಲಕ್ಷಣಗಳು ಸ್ವಲ್ಪ ಸರ್ಪ್ರೈಸಿಂಗ್. ಯಾಕಂದ್ರೆ ಇದನ್ನು ನಾವು ಸುಲಭವಾಗಿ ವಯಸ್ಸಿನ ಮೇಲೆ ಅಥವಾ ಕೆಲಸದ ಒತ್ತಡದ ಮೇಲೆ ಹಾಕಿಬಿಡ್ತೀವಿ. ಅದೇ ಇವು ಮಧುಮೇಹದ ಪ್ರಮುಖ ಸಂಕೇತಗಳು ಆಗಿರ್ಬೋದು. ಇದು ಸುಮ್ಮನೆ ಬೆಳಗ್ಗಿಂದ ಸಂಜೆ ಕೆಲಸ ಮಾಡಿ ಬರೋ ಸುಸ್ತಲ್ಲ. ಇದು ಬೇರೆನೇ. ದೇಹದ ಬ್ಯಾಟ್ರಿ ಪೂರ್ತಿಯಾಗಿ ಡ್ರೈನ್ ಆದ ಹಾಗೆ ಫೀಲ್ ಆಗೋದು. ಎಷ್ಟೇ ರೆಸ್ಟ್ ಮಾಡಿದ್ರೂ ಹೋಗದ ಒಂದು ನಿರಂತರವಾದ ಬಳಲಿಕೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ರಕ್ತದಲ್ಲಿ ಸಕ್ಕರೆ ಎಷ್ಟೇ ಇರ್ಲಿ, ಅದು ನಮ್ಮ ಜೀವಕೋಶಗಳ ಒಳಗೆ ಹೋಗೋಕೆ ಆಗ್ತಿರೋದಿಲ್ಲ. ಹಾಗಾಗಿ ನಮ್ಮ ಕೋಶಗಳಿಗೆ ಶಕ್ತಿ ಸಿಗದೆ ಅವು ಹಸಿದಿರ್ತವೆ. ಇದನ್ನ ನಾವು ಸಾಮಾನ್ಯವಾಗಿ ಕೆಲಸದ ಒತ್ತಡ, ಟೆನ್ಷನ್ ಅಂತ ಅನ್ಕೋತೀವಿ. ಆದರೆ ನಿಜವಾದ ಕಾರಣ ದೇಹದ ಒಳಗಿರುತ್ತೆ. ಕಣ್ಣು ಸ್ವಲ್ಪ ಮಂಜಾಗ್ತಿದೆಯಾ? ಕನ್ನಡಕದ ಪವರ್ ಚೇಂಜ್ ಆಗಬೇಕು ಅನ್ಸುತ್ತೆ ಅಲ್ವಾ? ಆದರೆ ಅಲ್ಲೇ ಇರಿ, ಯಾವಾಗಲೂ ಇದು ಕನ್ನಡಕದ ಸಮಸ್ಯೆನೇ ಆಗಿರಬೇಕು ಅಂತೇನಿಲ್ಲ. ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಅದು ನಮ್ಮ ಕಣ್ಣಿನ ಲೆನ್ಸ್ ಊದ್ಕೊಳ್ಳೋ ಹಾಗೆ ಮಾಡುತ್ತೆ. ಇದರಿಂದ ಅದರ ಆಕಾರ ಬದಲಾಗಿ ದೃಷ್ಟಿ ಮಂದ ಆಗುತ್ತೆ. ಅದಕ್ಕೆ ಇದ್ದಕ್ಕಿದ್ದ ಹಾಗೆ ದೃಷ್ಟಿಯಲ್ಲಿ ಏನಾದರೂ ಬದಲಾವಣೆ ಆದ್ರೆ ಹೊಸ ಕನ್ನಡಕ ತಗೊಳ್ಳೋ ಮೊದಲು ಒಂದ್ಸಾರಿ ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸೋದು ತುಂಬ ಒಳ್ಳೆಯದು. ನಿಮ್ಗಾದ ಸಣ್ಣ ಗಾಯ ಬೇಗ ವಾಸಿಯಾಗ್ತಿಲ್ವಾ? ಅಥವಾ ಪದೇ ಪದೇ ಇನ್ಫೆಕ್ಷನ್ ಆಗ್ತಿದ್ಯಾ? ಹಾಗಿದ್ರೆ ಇದು ನಿಮ್ಮ ದೇಹ ಕೊಡ್ತಿರೋ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ ಆಗಿರ್ಬೋದು. ನೋಡಿ, ಹೈ ಶುಗರ್ 2 ರೀತಿಯಲ್ಲಿ ತೊಂದರೆ ಕೊಡುತ್ತೆ. ಒಂದು, ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ವೀಕ್ ಮಾಡುತ್ತೆ. ಇನ್ನೊಂದು, ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗೆ ಸಕ್ಕರೆ ಅಂದ್ರೆ ಹಬ್ಬದ ಊಟ ಇದ್ದಾಗೆ. ಹಾಗಾಗಿ ಸೋಂಕುಗಳು ಬೇಗ ಹರಡ್ತವೆ. ಈಗ ನಮ್ಮ ಚರ್ಮ ಮತ್ತು ನರಗಳು ಕೊಡುವ ಸಿಗ್ನಲ್ ಬಗ್ಗೆ ಮಾತಾಡೋಣ. ಇವು ರಕ್ತದಲ್ಲಿನ ಅಧಿಕ ಇನ್ಸುಲಿನ್ ಅಥವಾ ಸಕ್ಕರೆಯ ಡೈರೆಕ್ಟ್ ಎಫೆಕ್ಟ್ ಅಂತಾನೆ ಹೇಳಿರಬಹುದು. ಇದು ತುಂಬಾ ಇಂಟ್ರೆಸ್ಟಿಂಗ್. ಮಧುಮೇಹ ಡಯಾಗ್ನೋಸ್ ಆಗೋಕೆ ಎಷ್ಟೋ ವರ್ಷಗಳ ಮೊದಲೇ ನಮ್ಮ ಸ್ಕಿನ್ ಒಂದು ವಾರ್ನಿಂಗ್ ಕೊಡುತ್ತೆ. ಆ ಕಪ್ಪು ತೇಪೆಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಒಂದು ಆರಂಭಿಕ ಚಿಹ್ನೆ. ಅದನ್ನ ನಾವು ಬೇಗ ಗುರುತಿಸಿದ್ರೆ ಮಧುಮೇಹ ಬರೋದನ್ನ ತಡೆಯೋಕೆ ಅಥವಾ ಮುಂದೂಡೋಕೆ ಕ್ರಮ ತಗೋಬಹುದು. ಕೈ ಮತ್ತು ಕಾಲುಗಳಲ್ಲಿ ಸೂಜಿ ಚುಚ್ಚಿದಾಗೋದು, ಜುಮ್ ಅನ್ನೋದು ಅಥವಾ ಉರಿಯೋ ಥರ ಫೀಲ್ ಆಗೋದು, ಇದನ್ನ ಪೆರಿಫೆರಲ್ ನ್ಯೂರೋಪಥಿ ಅಂತಾರೆ. ಅಂದ್ರೆ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗಿ ನರಗಳಿಗೆ ಹಾನಿ ಉಂಟಾಗೋದು. ಇದು ಹೆಚ್ಚಾಗಿ ಕೈ ಮತ್ತು ಕಾಲುಗಳ ನರಗಳ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನ ಸುಮ್ಮನೆ ವೀಕ್ನೆಸ್ ಅಂತ ಅನ್ಕೋಬೇಡಿ. ಇದು ಅನಿಯಂತ್ರಿತ ಮಧುಮೇಹದಿಂದ ನರಮಂಡಲಕ್ಕೆ ಆಗೋ ಡೈರೆಕ್ಟ್ ಡ್ಯಾಮೇಜ್. ಇದನ್ನ ನಾವು ನಿರ್ಲಕ್ಷಿಸಿದ್ರೆ ಮುಂದೆ ಇದು ಪರ್ಮನೆಂಟ್ ಆಗಿ ಮರಗಟ್ಟುವಿಕೆಗೆ ಕಾರಣ ಆಗಬಹುದು. ಸೊ ಇದನ್ನ ಯಾವತ್ತೂ ಇಗ್ನೋರ್ ಮಾಡಬಾರದು. ಈಗ ನಾವು ಮಾತಾಡೋದು ಸ್ವಲ್ಪ ಸೆನ್ಸಿಟಿವ್ ವಿಷಯ. ಯಾಕಂದ್ರೆ ಎಷ್ಟೋ ಜನ ಈ ಲಕ್ಷಣಗಳ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡೋಕೆ ಮುಜುಗರ ಪಡ್ತಾರೆ. ಆದರೆ ಇವು ಕೂಡ ಡಯಾಗ್ನೋಸಿಸ್ಗೆ ಪ್ರಮುಖ ಸುಳಿವುಗಳಾಗಿರ್ಬೋದು. ಈ ಅಂಕಿ ಅಂಶ ಒಂದು ಆತಂಕಕಾರಿ ವಿಷಯವನ್ನ ಹೇಳುತ್ತೆ.
ಮಧುಮೇಹ ಇರೋ ಪುರುಷರಲ್ಲಿ ನರ ಮತ್ತು ರಕ್ತನಾಳಗಳಿಗೆ ಡ್ಯಾಮೇಜ್ ಆಗೋದ್ರಿಂದ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯ ರಿಸ್ಕ್ ಸಾಮಾನ್ಯ ಜನರಿಗಿಂತ 3 ಪಟ್ಟು ಹೆಚ್ಚಾಗಿರುತ್ತೆ. ಎಷ್ಟೋ ಸಲ ಈ ಸಮಸ್ಯೆ ಪ್ರೀಡಯಾಬಿಟಿಸ್ ಹಂತದಲ್ಲೇ ಶುರುವಾಗುತ್ತೆ. ಈಗ ನಮ್ಮ ಭಾವನೆ ಮತ್ತು ಯೋಚನಾ ಶಕ್ತಿಯ ಮೇಲೆ ಆಗೋ ಪರಿಣಾಮಗಳ ಬಗ್ಗೆ ನೋಡೋಣ. ಇವನ್ನ ಹೆಚ್ಚಾಗಿ ಬೇರೆಯಾಗೋ ಸಮಸ್ಯೆ ಅಂತ ತಪ್ಪಾಗಿ ತಿಳ್ಕೊತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಸಿಕ್ಕಾಪಟ್ಟೆ ಕೋಪ ಬರೋದು, ಅಥವಾ ಯಾವಾಗಲೂ ಮೂಡ್ ಸರಿಯಿಲ್ಲದೇ ಇರೋದು, ಯಾವ ಕೆಲಸದಲ್ಲೂ ಗಮನ ಕೊಡೋಕೆ ಆಗದೇ ಇರೋದು, ಇದಕ್ಕೂ ಶುಗರ್ ಲೆವೆಲ್ಗೂ ಸಂಬಂಧ ಇರ್ಬೋದು ಅಂತ ಯೋಚನೆ ಮಾಡಿದಿರಾ? ರಕ್ತದಲ್ಲಿ ಸಕ್ಕರೆ ಲೆವೆಲ್ ಹೆಚ್ಚು ಕಡಿಮೆ ಆದಾಗ ಅದು ನೇರವಾಗಿ ನಮ್ಮ ಬ್ರೈನ್ ಫಂಕ್ಷನ್ ಮೇಲೆ ಪರಿಣಾಮ ಬೀರುತ್ತೆ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಗಳ ಬಗ್ಗೆ ನೋಡಿದ್ವಿ. ಈಗ ನಾವು ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಕೆಲವು ಸ್ಪಷ್ಟವಾದ ಮತ್ತು ಸುಲಭವಾದ ಸಲಹೆಗಳ ಮೂಲಕ ಮುಂದಿನ ಹೆಜ್ಜೆ ಇಡೋಣ. ನೋಡಿ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಡಯಾಬಿಟಿಸ್ ಇದ್ರೆ, ಅಥವಾ ಹೊಟ್ಟೆಯ ಸುತ್ತ ಬೊಜ್ಜು ಹೆಚ್ಚಾಗಿದ್ರೆ, ಅಥವಾ PCOS ಸಮಸ್ಯೆ ಇದ್ರೆ ನೀವು ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು. ಯಾವುದೇ ಲಕ್ಷಣಗಳು ಕಾಣಿಸಿಲ್ಲ ಅಂದ್ರೂ ಕೂಡ ನಿಯಮಿತವಾಗಿ ಶುಗರ್ ಚೆಕ್ ಮಾಡಿಸೋದು ತುಂಬಾ ಮುಖ್ಯ. ಇದು ತುಂಬಾ ಸಿಂಪಲ್, ಕೇವಲ 3 ಸ್ಟೆಪ್ಸ್ ಅಷ್ಟೇ. ಮೊದಲನೇದು, ನಿಮ್ಮ ದೇಹ ಏನ್ ಹೇಳ್ತಿದೆ ಅಂತ ಗಮನವಿಟ್ಟು ಕೇಳಿ. ಎರಡನೇದು, ಆ ಸಂಕೇತಗಳನ್ನ ಸುಮ್ಮನೆ ಬಿಡಬೇಡಿ, ಅದಕ್ಕೆ ಸಬೂಬು ಕೊಡೋಕೆ ಹೋಗಬೇಡಿ. ಮತ್ತು ಮೂರನೇ ಹಾಗೂ ಅತಿ ಮುಖ್ಯವಾದದ್ದು, ಖಚಿತಪಡಿಸ್ಕೊಳ್ಳೋಕೆ ಒಂದು ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸಿ. ನೋಡಿ, ಮಧುಮೇಹ ಸೈಲೆಂಟಾಗಿ ಬರುತ್ತೆ. ಅದು ಪತ್ತೆಯಾಗೋ ಅಷ್ಟರಲ್ಲಿ ದೇಹಕ್ಕೆ ಸಾಕಷ್ಟು ಹಾನಿಯಾಗಿರ್ಬೋದು. ಹಾಗಾಗಿ ಈ ಚರ್ಚೆಯ ಕೊನೆಯಲ್ಲಿ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ನನ್ನ ದೇಹ ನನಗೆ ಏನು ಹೇಳಲು ಪ್ರಯತ್ನಿಸ್ತಿದೆ? ನಾನು ಆ ಸಂಕೇತಗಳನ್ನು ಆಲಿಸುತ್ತಿದ್ದೇನೆಯಾ? ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಳನ್ನ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಮುಖ್ಯವಾದ ವಿಷಯವನ್ನ ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ ಯಾರಿಗಾದರೂ ಸಹಾಯ ಮಾಡ್ಬೋದು. ಆರೋಗ್ಯವಾಗಿರಿ.